ಚಂದ್ರಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೀಸಗನಹಳ್ಳಿ ಗ್ರಾಮದಲ್ಲಿ ಕೃಷ್ಣಪ್ಪ ಅನ್ನೋರು 10 ಅಡಿ ದಾರಿ ಬೇಕು ಅಂತಬಿಟ್ಟು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ರು. ಅದರಂತೆ ಎಸ್ ಐ ಸಾಹೇಬರು ಹಾಗೂ ಗ್ರಾಮ ಪಂಚಾಯತಿ ನಾವು ಹಾಗೂ ನಮ್ಮ ಸಿಬ್ಬಂದಿಯವರು ಇವತ್ತು ಜಾಗಕ್ಕೆ ಬಂದಿದ್ದೀವಿ. ಇದರಲ್ಲಿ ನರಸಮ್ಮ ಮತ್ತು ಶ್ರೀನಿವಾಸ್ ಅನ್ನೋರಿಗೆ 23x34 ಪಾಯ ಆಗೋದು ಆಗ್ತಾಯಿದ್ರು. ಅಲ್ಲಿ 10 ಅಡಿಗೆ ತಕರಾರು ಇದೆ. ಆ ತಕರಾರು ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ಬಂದು ಜಾಗನ ಸ್ಥಳ ತನಿಖೆ ಮಾಡಿದ್ದೀವಿ. ಅದರಲ್ಲಿ 23 ಅಡಿ 34 ಅಡಿ ನಮ್ಮ ಪಂಚಾಯತಿ ದಾಖಲಾತಿ ಅಂತ ಅವ್ರಿಗೆ ಖಾತೆ ಇದೆ. ಅದರ ಪ್ರಕಾರ ಅಳತೆ ಮಾಡಿದ್ವಿ. ಅವ್ರು ಏನು ಮಾರ್ಕಿಂಗ್ ಮಾಡಿದಾರೋ ಅದ್ರಿಗೆ ಕರೆಕ್ಟಾಗಿದೆ. ಈ ಕಡೆ ಬಂದ್ರಾಗ ದಾರಿಗೆ ಅಡ್ಡ ಆಗುತ್ತೆ ಅಂತ ಹೇಳಿದ್ದೀವಿ. ಟೋಟಲ್ ದಾರಿನ ಅಳತೆ ಮಾಡಿದ್ರಾಗ 10 ಅಡಿ ಜಾಗದಲ್ಲಿ ಅವ್ರ ಪಾಯದಲ್ಲೇ ಹೋಗುತ್ತೆ. ಅದು ಬೇಡ, ಅದರಲ್ಲಿ ಎಷ್ಟು ಅಡಿ ಜಾಗ ಇದ್ರಾಗ ಅದರಲ್ಲಿ ಸರ್ಕೊಳ್ರಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಹೇಳಿದ್ದೀವಿ. ಇಬ್ಬರೂ ಯಾವ ಇದರಲ್ಲಿ 10 ಅಡಿ ದಾರಿ ಬೇಕು ಅಂತ ಅವರು, ಜಾಗದವರು ನಮಗಿನ್ನ ಎಕ್ಸ್ಟ್ರಾ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಇದರಿಂದ ಇದು ತಕರಾರಲ್ಲೇ ಇದೆ. ಉತ್ತರಕ್ಕೆ ವೆಂಕಟೇಶಪ್ಪನ ಮನೆ, ದಕ್ಷಿಣಕ್ಕೆ ದಾರಿ. ಗೌರ್ಮೆಂಟ್ ಜಮೀನು ಅಲ್ವಾ, ಗುಂಡು ತೋಪು ಅಂತ ಹೇಳ್ತಾ ಇರೋದು. ಹೋದ್ರೆ ಎಲ್ಲ ಹೋಗ್ಲಿ. ತಕ್ಷಣ 28 ಇದೆ. ನಾವು ಅಳತೆ ಮಾಡಿರೋ ಪ್ರಕಾರ 23 ಬರುತ್ತೆ ಸರ್. ಅಲ್ಲಿಗೆ ಮಾರ್ಕಿಂಗ್ಗೆ 23 ಇದೆ. ಹಿಂಗೆ 34 ಏನೋ ಇದೆ. ಇಲ್ಲಿ ಲಾರಿಗಳು ಹೋಗ್ಬೇಕು, ಟ್ರಕ್ಗಳು ಹೋಗ್ಬೇಕಂದ್ರೆ ಅವೆಲ್ಲ ಆಗಲ್ಲ. 10 ಅಡಿ ಜಾಗ ಇದೆ ಅಷ್ಟೇ ಅಪ್ಪ. 17 ಅಡಿ ಇದೆ. ಇದು 28 ಇದೆ. ಹೌದು, 17 ಅಡಿ ಅಂದ್ರೆ ಇನ್ನೂ ಒಳಕ್ಕೆ ಹೋಗುತ್ತೆ ಸರ್. ಅವಾಗ 17 ಅಡಿ ಪತ್ರದಲ್ಲಿ 23 ಅಡಿ ಆ ಮಾರ್ಕಿಂಗ್ ವರ್ಗು ನಾವು ಅಳತೆ ಮಾಡಿರೋ ಪ್ರಕಾರ ಇದೆ. ಊರಲ್ಲಿ ಕೇಳಿ, ಪಬ್ಲಿಕ್ ಒಪಿನಿಯನ್ ಕೇಳಿ ಹೆಂಗಿದೆ ಸಮಸ್ಯೆ ಅಂತ. 25 ಎಲ್ಲರೂ ಇದು ಮಾಡಕ್ ಆಗಲ್ಲ. ಪಬ್ಲಿಕ್ ನ ನಿನ್ನ ಸಮಸ್ಯೆ ಏನಿದೆಯೋ ಅವ್ರ ಸಮಸ್ಯೆ ಏನಿದೆಯೋ ಬಗೆಹರಿಸಬಹುದು ಅಷ್ಟೇ. ಎಲ್ರೂ ಕರೆದು ಇಲ್ಲಿ ಉಡ್ಡೆ ಸರಿ ಸರ್. ಸರ್ ಅಲ್ಲಿಗೆ 23 ಇದೆ ನಮ್ಮ ರೆಕಾರ್ಡ್ಸ್ ಪ್ರಕಾರ. ಅವ್ರ ರೆಕಾರ್ಡ್ಸ್ ಎತ್ಕೊಂಡ್ರಾಗ 17 ಅಡಿ ಇನ್ನೂ ಒಳಗೆ ಹೋಗುತ್ತೆ ಸರ್. 23ವರೆಗೂ ಇರ್ಲಿ, ಇನ್ ಮಿಕ್ಕಿದ ದಾರಿ ಇರುತ್ತೆ ಸರ್. 10 ಅಡಿ ಇದೇನ್ ಬೇಡ. ಇದು ಅಲ್ಲಿ ಮಾರ್ಕಿಂಗ್ ಏನಿದೆಯೋ ಅಲ್ಲಿಗೆ ಕರೆಕ್ಟ್ ಆಗಿ 23 ಬರುತ್ತೆ. ಅಲ್ಲ, ಅವಾಗ ಸರಿ ಇದಾರೆ ಅವರು, ಅಲ್ಲಿಗೆ ಬರುತ್ತೆ ಅವ್ರದ್ದು. 17 ಅಡಿ ಅಂದ್ರೆ ಇನ್ನೂ ಒಳಕ್ ಹೋಗುತ್ತೆ. 17 ಅಡಿ ಅಂದ್ರೆ ಅವ್ರದ್ದು 10 ಅಡಿ ಬಿಟ್ಟು ಸರ್ ನಾವು ಯಾರ್ದು ಮುಂದ್ಗಡೆ ಇರೋರ್ದು ಸರ್. ಅವಾಗಲೇ ಆಯ್ತಾಯ್ತು. ನೀವು ಅದೇ ಅವ್ರದ್ದು 8 ಅಡಿ ಜಾವಡೆ ಮುನೇಂಟಪ್ಪನ ಮನೆ ಅಂತ ಹೇಳ್ಬಿಟ್ಟು ಏನೋ ತೋರಿಸ್ತಾರೆ. 8 ಅಡಿ ಖಾಲಿ ಜಾಗ, ಆಮೇಲೆ ಮನೆ ಅಂತ ತೋರಿಸ್ತಾ ಇದ್ರಲ್ಲ ಸರ್. ಇಲ್ಲಿ ಖಾಲಿ ಜಾಗ ಇದ್ರಾಗ ಪೂರ್ವಕ್ಕೆ 8 ಅಡಿ ಜಾಗ, ಆಮೇಲೆ ಅವ್ರ ಮನೆ ತೋರಿಸ್ತಾ ಇದ್ರು. ಆ ಲೆಕ್ಕಕ್ಕೆ ಬಂದ್ರೆ ಇದು ಹಂಗೆ ಆಗುತ್ತಲ್ಲ. ಹನುಮಕ್ಕನ ಮನೆ ಅಂದ್ರೆ ನಮ್ದು ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಯಾವ್ದ ಹಿಂದ್ಗಡೆಯಿಂದ ಹನುಮಕ್ಕನ ನಿವೇಶನ ಮೀನ್ಸ್ ಇಲ್ಲಿಂದಾನೆ ಸ್ಟಾರ್ಟ್ ಆಗದ್ರ, ಅಲ್ಲಿಂದಾನೆ ಸ್ಟಾರ್ಟ್ ಅಂತ. ಅದ್ರಲ್ಲಿ ಮೆಜರ್ಮೆಂಟ್ ಏನು ಕೊಟ್ಟಿರೋದು ಕೊಟ್ಟಿದ್ದಾರೆ ಸರ್. ಆ ಲೆಕ್ಕ ಚೆಕ್ ಬಂದ್ರೆ ಅದೇ ತರ ಅಲ್ಲ ಸರ್. ಬರೋದಲ್ಲ ನಾನು ಹೇಳೋದು, ತೋರಿಸಿರ್ಬೋದು ಸರ್. ಅದೇ ಸರ್, ಇಲ್ಲಿಗೆ ನಮ್ಗೆ ಪಕ್ಕ ಆಗೋದ್ರೆ ಸಾಕು ಸರ್. ಅಷ್ಟೇ. ನಾವು ಏನಿದೆ ಇಲ್ಲಿ ಇದು ಕಲ್ಲುಗಳು ಹಾಕೊಂಡ್ಬಿಡ್ತೀವಿ. ಈ ಕಲ್ಲುಗಳು ಬರಲ್ಲಪ್ಪ. ನಿನ್ ಮಾರ್ಕಿಂಗ್ ಲಾಸ್ಟ್ ಬರೋದು ಪಾಯ ಸರ್. ಅದು ಪಾಯ ಲಾಸ್ಟ್ ಅಣ್ಣ. ಪಾಯ ಲಾಸ್ಟ್ ಹೋದ್ರೆ ಎಲ್ಲ ಮನೆಗಳು ಹೋಗ್ಬೇಕು. ಈ ಮನೆಗಳೆಲ್ಲ ಹೋಗ್ಲಿ, ಮನೆಗಳೆಲ್ಲ ಹೋಗ್ಬೇಕು. ಗುಂಡು ತೋಪಲ್ವಾ, ಮನೆಗಳೆಲ್ಲ ಹೋಗ್ಲಿ ಬಿಡು ಅಷ್ಟೇ, ಒಳ್ಳೇದಾಗ್ಲಿ. ಇನ್ನ ಅವ್ರು ಮಾತಾಡ್ಬೇಕಂದ್ರೆ ಏನು, 23 ಅಡಿ ಮತ್ತೆ 17 ಅಡಿ ಬರ್ತದ. ಇಲ್ಲಿವರೆಗೂ ಅಂತ ನೀವು ತೋರಿಸಿ ಅಲ್ಲಿ ಬಂದಿದ್ದ. ಇನ್ನ 17 ಅಡಿ ಅಂದ್ರೆ 5 ಅಡಿ ಹೋಗುತ್ತಲ್ಲ. 5 ಅಡಿ ಆಗ್ತದೆ. 1996ರಲ್ಲಿ ನಮಗಾಗಿದೆ. ಮೊದಲು 7 ವರ್ಷದ ಮುಂಚೆ ಮೊದಲು ಮಾಡಿದೀವಿ. ಹಿಂಗೆ 23 ಬರುತ್ತೆ, ಹಿಂಗೆ 30 ಚಿಲ್ಲರೆ ಏನೋ ಬರುತ್ತೆ. ಒಳಗಡೆ ಸರ್ ತಹಸೀಲ್ದಾರ್ ಕೂಡ ಹೇಳಿದ್ದಾರೆ, ಅವ್ರು ಬಂದು ರಿಸಾಲ್ವ್ ಮಾಡಿ ಹೋದ್ಮೇಲೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋದು ಇದೆಲ್ಲ. ಏನೋ ಒಪ್ಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ಹೋಗ್ರಿ. ನಾವೇನಾದ್ರ ಬಗ್ಗೆ ಇದು ನೋಡ್ರಿ. 10 ಅಡಿ ದಾರಿ ನಿಮ್ ದಾಖಲೆಯಲ್ಲಿದೆ, ನಮ್ ದಾಖಲೆ
ದಾಖಲೆಯಲ್ಲಿದೆ ಹತ್ತಡಿ ನೀವು ಅಳತೆ ಮಾಡಿ ನೀವು ಹೋಗ್ಬೋದು. ಇವರು ಸ್ಟ್ರಿಕ್ಟ್ ಆಗಿರಬೇಕು. ನಾವು ಲೈಸೆನ್ಸ್ ಹೆಂಗೆ ಕೊಟ್ಟರೆ ಹಂಗೆ ಕಟ್ಕೊಳ್ಳಿ ಅಂತ. ಇಲ್ಲಾಂದ್ರೆ ಲೈಸೆನ್ಸ್ ಇಲ್ಲದೆ ಇಲ್ಲಿ ಕಟ್ಟಕ್ಕಾಗಲ್ಲ. ಇವರು ಲೈಸೆನ್ಸ್ ಹೆಂಗೆ ಕೊಡ್ತಾರೆ ಅವರು? ಹತ್ತಡಿ ದಾರಿ ನಾವು ಲೀಗಲ್ ಆಗಿ ಏನಿದ್ರೆ ಅದು ಕೊಡ್ತಾರೆ ಅಷ್ಟೇ ಅಲ್ವಾ? ನಾವು ನೋಡಿ ಅಷ್ಟೇ. ಅವ್ರ ಇವೆಲ್ಲ ನಡೆಯಲ್ಲ. ಲೈಸೆನ್ಸ್ ಕೊಡ್ಬೇಕಷ್ಟೇ. ಈಗ ಕಟ್ಸಾರ ಅವರು ಕೊಟ್ಟು ಹೋಗ್ತಾರೆ. ನಮ್ಮ ಕತೆ ಅಷ್ಟೇ. ಅವರು ಹೊಂದಾಣಿಕೆ ಆಗಲಿಲ್ಲ ಅಂದರೆ ಇದು ಸಾಲ್ವ್ ಆಗುತ್ತೆ. ಒಬ್ಬರಲ್ಲಿ ಒಬ್ಬರು ಹೊಂದಾಣಿಕೆ ಆದರೆ ಸಾಲ್ವ್ ಆಗುತ್ತೆ. ಇಲ್ಲ ತಡಿ ದಾರಿ ಅಂತ ಒಬ್ಬರಲ್ಲಿ ಇವಾಗ ಇರೇ ಒಂದು ನಿಮಿಷ. ಈಗ ಪಾಯ 23 ಅಡಿ ಅಂತ ಹೇಳ್ತಾರೆ. ಇವ್ರಿಗೆ ಕಲಿಸಿ ಹೇಳಕ್ಕೆ ಪಾಯ ಗಾಪ ನಮ್ದಾಗ ಇರ್ತದೆ. ಏನಾಗ್ತದೆ ಬಿಡ್ರೆ ಇದು ಪಂಚಾಯತ್ ಮಾನವತ್ವ ಮುಂದೆ వాళ్ళు 10 ఎడుతుండారు వస్తున్నారు. ఇది ఆయన పెరికే పార్క్ అదే చెప్పేది ఎప్పుడు గదాలు పెట్టుకొని కొత్త ఇల్లు కడతా ఉన్నారు. గదాలు ఫీజుగా ఉండదా ತಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಮಾರ್ಕಿಂಗ್ ಇದೆಯಾ ಸರ್? ಡಾಕ್ಯುಮೆಂಟ್ಸ್ ಪ್ರಕಾರ ಮಾರ್ಕಿಂಗ್ ಇದೆ. ಮಾರ್ಕಿಂಗ್ ಅವ್ರ ಪತ್ರ ಪ್ರಕಾರ 17 ಅಡಿನೇ ಅಲ್ಲಿ ಬರ್ತಾ ಇದೆ. 17 ಅಡಿ ಬರ್ತಾ ಇರೋದು. ಓಕೆ. ತಹಸೀಲ್ದಾರ್ ತಾವು ಈ ಕಟ್ಟೋರಿಗೆ ಲೈಸೆನ್ಸ್ ಕೊಡ್ತೀರಾ? ಹಿಂಗೆ ಅವರು ತಗೊಂಡು ಮಾಡ್ಬೇಕು ಸರ್. ಅದನ್ನು ಏನು ರೆಕಾರ್ಡ್ಸ್ ಇದೆಯಾ ಸಬ್ಮಿಟ್ ಮಾಡಿ ಪಂಚಾಯತಿಯಿಂದ ನಾವು ಬರಲಿ ಅವರೇ ಬಂದು ಅದು ಮಾಡ್ಕೊಳ್ಳಿ. ಹಾಂ ಆಯ್ತು ಮಾಡಿಸ್ಕೊಡಿ. ಓಕೆ. ಓಕೆ ಸರ್.